ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ರಾಣಿ ಬ್ಲಾಗ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇನ್ನೂರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನನ್ನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಅಳಿಯ ರಾಗ ತೆಗೆದಿದ್ದಾನೆ. ಇವತ್ತು ಇವರೆಲ್ಲ ನಮ್ಮ ಊರಿಗೆ ಬಂದಿದ್ದಾರೆ ಆ್ಯಂಡ್ ಇವತ್ತು ನಮ್ಮೂರಿಗೆ ನಮ್ಮ ಮನೆ ದೇವರು ಬರ್ತಾಯಿದೆ. ಸೊ ಎಲ್ಲ ನೆಂಟರೆಲ್ಲ ಬಂದಿದ್ದಾರೆ. ಅವ್ರ ಮಮ್ಮಿ ಇಲ್ಲ ಅಂತ ನಮ್ಮ ಮನೆಗೆ ಬಂದು ಅಳ್ತಿದ್ದ ನಾನು ಅಳಿಯ. ಅವ್ರ ಮಮ್ಮಿ ಹತ್ರ ಹೋಗ್ತಿದ್ದಂಗೆ ಫುಲ್ ಸೈಲೆಂಟ್. ಅಷ್ಟೇ ಎಷ್ಟು ಸತಿ ಮಾಡಿದ್ನ ನೀರ ಮಂಡ್ಯದ ನಾಗಮಂಗಲದಲ್ಲಿರೋದು ನಮ್ಮ ಮನೆ ದೇವರು. ಅಲ್ಲಿಂದ ನಮ್ಮೂರಿಗೆ ದೇವ್ರು ತರಬೇಕು ಅಂತ ಎಲ್ಲ ನೈಟಲ್ಲೇ ಹೊರಟಿದ್ರು, ಲಾರಿಲಿ ಹೊರಟಿದ್ರು. ಆ್ಯಂಡ್ ಬೆಳಗ್ಗೆನೇ ದೇವರು ಒಂದು 5:30-6 ಗಂಟೆ ಅಷ್ಟರಲ್ಲೆಲ್ಲ ಅಲ್ಲಿಂದ ಹೊರಡಿಸಿ ನೆಕ್ಸ್ಟ್ ಒಂದು 9-9:30 ಅಷ್ಟರಲ್ಲೆಲ್ಲ ನಮ್ಮೂರಲ್ಲಿದ್ದರು. ಸೊ ಅಲ್ಲಿಂದನೂ ಜನಗಳು ಆರತಿ ಹಿಡಿದು ಕಳಿಸ್ತಾರಲ್ವ ದೇವರಿಗೆ. ಸೊ ಇವಾಗ ಎಲ್ಲ ದೇವ್ರಿಗೆ ಆರತಿ ಎಲ್ಲ ಕೊಟ್ಟಾದಮೇಲೆ ಎಲ್ಲನೂ ಲಾರಿ ಮೇಲೆ ಇಡ್ತಾ ಇದ್ದಾರೆ ಆ್ಯಕ್ಚುಲಿ. ಅವತ್ತು ಸಂಜೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಅಂದರೆ ಆಫ್ಟರ್ 5 years ಕೊರೋನಾ ಬಂದಾಗಲಿಂದ ಆ ಊರಿಂದ ನಮ್ಮೂರಿಗೆ ದೇವ್ರು ಬಂದೇ ಇರಲಿಲ್ಲ. ಸೊ ಇದೇ ಫಸ್ಟ್ ಟೈಮು ಕರೋನಾ ಬಂದು ಹೋಗಿ ಆದಮೇಲೆ. ಸೊ ದೇವ್ರ ಜೊತೆ ಬರೋರಿಗೆಲ್ಲ ಅಡುಗೆ ನಮ್ಮನೇಲೆ ಮಾಡಿಸಿದ್ವಿ. ಅದಕ್ಕೆ ಅಂತಲೇ ಆಚೆ ಕಡೆ ಶಾಮಿಯಾನ ಹಾಕಿಸ್ತಾ ಇರೋದು ವೀಡಿಯೋ ಅದು. ದೇವರು ಬರ್ತಿದ್ದಂಗೆ ಅಂದರೆ ದೇವ್ರನ್ನ ತೊಳೆದು ನೆಕ್ಸ್ಟು ಊರೊಳಗಡೆ ಮೆರವಣಿಗೆಗೆ ಕರ್ಕೊಂಡು ಹೋಗ್ತಾರಲ್ಲ, ಅದಕ್ಕಿಂತ ಮುಂಚೆ ನಮ್ಮನೆಗೆ ಫಸ್ಟು ದೇವ್ರನ್ನ ತಂದಿದ್ರು ಆ್ಯಂಡ್ ತರ್ತಾರೆ. ಆ್ಯಕ್ಚುಲಿ ಈ ದೇವ್ರು ಮಾತ್ರ ಅಲ್ಲ, ಬೇರೆ ಊರಿಂದ ಯಾವುದೇ ದೇವರು ನಮ್ಮೂರಿಗೆ ಬಂದರೂ ಫಸ್ಟು ನಮ್ಮನೇಲೆ ಪೂಜೆ ಆಗುತ್ತೆ. ನೆಕ್ಸ್ಟ್ ಊರೊಳಗಡೆ ಏನಂತಾರೆ ಹೆಬ್ಬಾಗ್ಲು ಅಂತಾರಲ್ಲ, ಅಲ್ಲಿ ಜನ ಎಲ್ಲ ಸೇರಿ ಆರತಿ ಮಾಡ್ತಾರೆ. ಅಲ್ಲಿಂದ ದೇವ್ರ ಮನೆಗೆ ಹೋಗಿ ಅಂದರೆ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಇಟ್ಟು ನೆಕ್ಸ್ಟ್ ಡೇ ಮತ್ತೆ ಅವರು ಮೆರವಣಿಗೆಗೆ ದೇವ್ರನ್ನ ರೆಡಿ ಮಾಡ್ತಾರೆ. ದೇವ್ರು ಬರುತ್ತೆ ಅಂತ ಮುಂಚೆನೇ ನಾವು ಆರತಿ ಬೆಲ್ಲದಾರತಿ ಎಲ್ಲ ಇಟ್ಕೊಂಡು ರೆಡಿಯಾಗಿದ್ವಿ. ಬಟ್ ಬೆಲ್ಲದಲ್ಲಿ ದೀಪ ಹಚ್ಚಿದ್ರಿಂದ ಬೆಲ್ಲ ಕರ್ಗೋಗ್ತಿತ್ತು. ಅದನ್ನೇ ಕೇಳ್ತಾ ಇದ್ದೀನಿ ನಮ್ಮ ಅತ್ತೆಗೆ ಇಲ್ಲಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಿಮಗೆ ಆಲ್ಮೋಸ್ಟ್ ರಾ ಫುಟೇಜಸ್ಗಳು ಸಿಗುತ್ತೆ. ಯಾಕಂತ ಅಂದರೆ ಇದಕ್ಕೆ ವಾಯ್ಸ್ ಓವರ್ ಕೊಡೋ ಅಂಥದ್ದು ಏನಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಸುಮ್ಮನೆ ಮ್ಯೂಸಿಕ್ ಹಾಕಿದ್ರೂ ಕೂಡ ನಿಮಗೆ ಬೋರ್ ಅನ್ನಿಸ್ಬಿಡುತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ. ನಾರ್ಮಲ್ ಎಲ್ಲ ಮಾತಾಡಿರೋದು ಹೇಗಿದೆ ವಿಡಿಯೋದಲ್ಲಿ ಹಾಗೇ ಇದೆ. ನೆಕ್ಸ್ಟು 2 ನಂದಿ ಕಂಬ ತಂದಿದ್ದಾರೆ ನಮ್ಮ ದೇವ್ರ ಜೊತೆಗೆ. ನಮ್ಮ ದೇವ್ರ ಹೆಸರು ಚಿಕ್ಕಯ್ಯ ಮತ್ತು ದೊಡ್ಡಯ್ಯ ಅಂತ. ಅವರು ಅದನ್ನು ಮೆರೆಸೋರು ಕೂಡ ನಮ್ಮ ದೇವರು ಯಾವ ಊರಲ್ಲಿದೆ ಆ ಊರಿಂದನೇ ಬಂದಿದ್ದಾರೆ. ಪ್ರತಿ ವರ್ಷ ಅವರೇ ಬರ್ತಾರೆ ಆ್ಯಕ್ಚುಲಿ. 2 ವರ್ಷಕ್ಕೊಂದ್ಸತಿ ನಮ್ಮ ಊರಲ್ಲಿ ಮೆರೆಸ್ತಾರೆ. ಹಾಗೆ ಅಕ್ಕಪಕ್ಕ ಊರಲ್ಲಿ ಯಾರಿಗೆ ಇದೇ ಮನೆ ದೇವರಿರುತ್ತೆ ಅವರು ಕೂಡ ಒಂದ್ಸತಿ ಕರೆಸಿ ಈ ಸಲ ಮಾತ್ರ ಒಟ್ಟು 1 ವಾರ ಇತ್ತು. ಆ್ಯಂಡ್ ಇಡೀ 1 ವಾರದಲ್ಲಿ ಏನೇನಾಗುತ್ತೆ ಅನ್ನೋವಂಥ ವ್ಲಾಗ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಕಂಪ್ಲೀಟಾಗಿ. ಇದೆಲ್ಲ ಲಾಸ್ಟ್ ವೀಕಲ್ಲಿ ಆಗಿದ್ದು. ಯಾಕೆ ಅವಾಗ ಹಾಕಿರಲಿಲ್ಲ ಅಂತ ಅಂದರೆ ಕಂಪ್ಲೀಟ್ ವೀಡಿಯೋಗಳು ನನಗೆ ಸಿಕ್ಕಾದಮೇಲೆ ನಾನು ಹಾಕಿದ್ರೆ ಅದು ಕಂಟಿನ್ಯೂಟಿ ಇರುತ್ತೆ ಅಂತ ಹಾಕಿರಲಿಲ್ಲ. ಸೊ ಇವಾಗ ಒಂದೊಂದಾದ್ಮೇಲೆ ಒಂದೊಂದೇ ವೀಡಿಯೋಗಳನ್ನ ಹಾಕ್ತೀನಿ. ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ನನಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ನನ್ನ ವೀಡಿಯೋಸ್ಗಳನ್ನ ಮಿಸ್ ಮಾಡದೆ ನೋಡ್ಬೋದು. ಈ ಕಂಪ್ಲೀಟ್ 1 ವೀಕ್ ಹಬ್ಬದ ವ್ಲಾಗ್ ಅಂದರೆ ಊರ ಹಬ್ಬದ ವ್ಲಾಗಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತಂದರೆ ಡೇ 1 ಈ ಥರ ಮೆರವಣಿಗೆ ವ್ಲಾಗ್ ಸಿಗುತ್ತೆ. ಆ್ಯಂಡ್ ಇದು ಡೇ 1 ವ್ಲಾಗು. ದೇವ್ರ ಮನೆಯಿಂದ ತೊಗೊಂಡೋಗಿ ದೇವ್ರನ್ನ ತೊಳೆದು
ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ನೆಕ್ಸ್ಟು ಊರು ಒಳಗಡೆ ಎಂಟ್ರಿ ಅಫಿಷಿಯಲ್ ಎಂಟ್ರಿ ಕೊಡ್ತಾರಲ್ಲ ದೇವ್ರನ್ನ ಇಟ್ಕೊಂಡು, ಅದು ಮೊದಲನೇ ದಿನದ ಬ್ಲಾಗ್ ಆಗಿರುತ್ತೆ. ಇದು ನಮ್ಮ ಮನೆಯಲ್ಲಿ ಏನೇನಾಯಿತು ಅನ್ನೋ ಥರ. ಯೂಶಲಿ ಎಲ್ಲರ ಮನೆಗೂ ದೇವ್ರನ್ನ ಈ ಥರ ಇಟ್ಟು ಪೂಜೆ ಮಾಡೋಕ್ಕೆ ಕೊಡಲ್ಲ ಅವರು. ಕೆಲವ್ರ ಮನೆಗೆ ಮಾತ್ರ ಈ ಥರ ದೇವ್ರನ್ನ ಒಳಗಡೆ ತೊಗೊಂಡೋಗಿಡ್ತಾರೆ. ಆ್ಯಂಡ್ ನಮ್ಮ ಮನೆ ಕೂಡ ಒಂದು ಅದರಲ್ಲಿ. ಆ್ಯಂಡ್ ಹೇಳಬೇಕಂದ್ರೆ ವಿ ಆರ್ ಲಕ್ಕಿ, ಮನೆ ದೇವರು ಎಲ್ಲರ ಮನೆಗೂ ಆ ಥರ ಹೋಗಲ್ಲ. ನಾವು ಪ್ರತಿ ಸತಿ ಯಾವುದಾದ್ರೂ ಓಪನಿಂಗ್ ಸೆರೆಮನಿ ಅನ್ನೋ ಥರ ಮಾಡಿದ್ರೆ, ಇವಾಗ ಫಸ್ಟು ನಾವಿರೋ ಮನೆಗೆ ಅಂತ ಫಸ್ಟ್ ಟೈಮ್ ನಮ್ಮ ಮನೆಗೆ ಅಂತ ದೇವ್ರನ್ನ ಕರೆಸಿದ್ದು ಬೇರೆ ಊರಿಂದ. ನೆಕ್ಸ್ಟು ಬೇರೆ ಈ ಥರ ದೊಡ್ಡ ಯಾವುದಾದ್ರೂ ಬಿಲ್ಡಿಂಗ್ಸ್ಗಳು ಕಟ್ಟಿದ್ರೆ ಅದ್ರ ಓಪನಿಂಗಿಗೆ ಏನಾದ್ರು ಇದ್ದರೆ ದೇವರಿಗೆ ಮುಂಚೆನೇ ಹೇಳಿಕೊಂಡು ಅದನ್ನು ನಾವು ಅಲ್ಲಿ ಏನು ಕಾಣಿಕೆ ಇರುತ್ತೆ ಅದನ್ನೆಲ್ಲ ಕೊಟ್ಟು ತರಿಸ್ತೀವಿ ಅಂತ ಅಂದರೆ ತರಿಸ್ಬೋದು. ಆದರೆ ಆ ಥರ ಪರ್ಟಿಕ್ಯುಲರಾಗಿ ತರಿಸೋದಕ್ಕಿಂತ ಎಲ್ಲರೂ ಸೇರಿ ಒಟ್ಟಿಗೆ ಊರವರೆಲ್ಲ ಸೇರಿ ದೇವ್ರನ್ನ ಊರಿಗೆ ಕರೆಸಿದಾಗ ಅದನ್ನು ನೋಡೋ ಖುಷಿನೇ ಬೇರೆ. ಹಾಗೆ ಎಲ್ಲರೂ ಇರ್ತಾರೆ. ಆ್ಯಂಡ್ ಪ್ರತಿಯೊಬ್ಬರು ಮನೆಯಿಂದನೂ ದೇವರಿಗೆ ಆರತಿ ಕೊಡೋದಾಗಲಿ ಇನ್ನೊಂದಾಗಲಿ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಮನೆ ಒಳಗಡೆ ದೇವ್ರನ್ನ ತಂದು ಅದನ್ನೆಲ್ಲ ಜೋಡಿಸಿ ನೆಕ್ಸ್ಟು ಆರತಿ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ದೇವ್ರನ್ನ ಇಲ್ಲೇ ಇಟ್ಟು ಆಮೇಲೆ ಮತ್ತೆ ಊರೊಳಗಡೆ ತೊಗೊಂಡೋಗ್ತಾರೆ. ಅಲ್ಲೇ ಅಲ್ಲೇ ತಾಳೆ ಅಲ್ಲೇ ಸೊ ನಮ್ಮನೆಯವ್ರದ್ದು ಮತ್ತು ಮನೆಗೆ ಬಂದಿದ್ದು ನೆಂಟರದ್ದು ಎಲ್ಲರದು ಅಂದ್ಕೊಂಡಿದ್ದೆ. ಪೂಜೆ ಆದಮೇಲೆ ಕ್ವಿಕ್ಕಾಗಿ ಕೆಲವೊಂದು ಫೋಟೋಶೂಟ್ಗಳು ನಡೀತು ವೀರಗಾಸೆ ಹಾಕ್ಕೊಂಡಿರೋ ಪೂಜಾರಿಗಳ ಜೊತೆಗೆ. ಆ್ಯಂಡ್ ಇದವರು ವಿಗ್ಗು ಮತ್ತು ಕಿರೀಟ. ನಾನು ಚಿಕ್ಕವಳಿದ್ದಾಗ ನಮ್ಮ ಹಳೆ ಮನೆಯಲ್ಲಿ ದೇವ್ರನ್ನ ಒಂದು ಸಲ ಏನೋ ತಂದಿಟ್ಟಿದ್ರು. ಮೊದಲನೇ ಸಲ ನೋಡಿದಾಗ ಫುಲ್ ಭಯಪಟ್ಬಿಟ್ಟಿದೆ ನಾನು, ಇದೇನಿದು ಅನ್ನೋ ಥರ. ಆ್ಯಂಡ್ ಅದಾದಮೇಲೆ ಗೊತ್ತಾಯಿತು ಇದನ್ನೆಲ್ಲ ಹಾಕ್ಕೊಂಡು ಅವರು ಡ್ಯಾನ್ಸ್ ಮಾಡ್ತಾರೆ ಅಂತ. ಫಸ್ಟ್ ಟೈಮ್ ಅದನ್ನು ನಾನು ನೋಡಿದ್ದು. ಆ್ಯಂಡ್ ಅದಾಗಿ ಆ ಸಲಿಂದ ಏನೊಂದು 15 ವರ್ಷದಲ್ಲಿ ಒಂದು 3 ಸತಿ ಇಲ್ಲ 4 ಸತಿ ಈ ಥರ ಮೆರವಣಿಗೆ ಮಾಡಿಸಿರ್ಬೇಕು ಅಷ್ಟೇ. ಆ್ಯಂಡ್ ಅವರು ಇಲ್ಲಿಂದನೇ ಎಲ್ಲ ರೆಡಿಯಾಗಿ ಒಂದು ಸ್ವಲ್ಪ ಅದು ವಿಗ್ಗೆಲ್ಲ ಲೂಸ್ ಆಗಿದ್ದನ್ನೆಲ್ಲ ಟೈಟ್ ಮಾಡ್ಕೊತಾಯಿದ್ರು. ಆ್ಯಂಡ್ ಇನ್ನೊಬ್ಬರು ಪೂಜಾರಿ ಸೂರ್ಯ ಅಕ್ಕಿ ತೊಳಿತಾ ಇದ್ದೀವಿ ಈ ಕಡೆಗೆ. ಅಕ್ಕ ಯೂಟ್ಯೂಬ್ ಚಾನಲ್ ಗುರು ನಿಂತ್ಕೋ. ಅಕ್ಕ ಯೂಟ್ಯೂಬ್ ಚಾನಲ್ ಎಸ್ ಎಸ್ ನಂದು ಬಿಡು. ನಾನು ಆಯ್ತು ನೋಡಿ. ದೇವರೆಲ್ಲ ಊರೊಳಗಡೆ ಹೋಗಿ ಮೆರವಣಿಗೆ ಎಲ್ಲ ಒಂದು ರೌಂಡ್ ಮುಗಿಸಿ ನೆಕ್ಸ್ಟು ದೇವ್ರನ್ನೆಲ್ಲ ಇಟ್ಟು ಅವರು ದೇವಸ್ಥಾನದಲ್ಲಿ ಬರೋರಿಗೆ ನಮ್ಮ ಮನೆಯಿಂದ ಫಸ್ಟ್ ಡೇಗೆ ಅಡುಗೆ ಮಾಡಿಸಿದ್ವಿ. ಪಾಯಸ, ಅನ್ನ, ಸಾಂಬಾರು. ಆ್ಯಂಡ್ ಅದರದ್ದೆಲ್ಲ ಕ್ಲಿಯರ್ ಪಿಕ್ಚರ್ ಇಲ್ಲ ನನ್ನ ಹತ್ರ. ಯಾವ್ಯಾವ ಕ್ಲಿಪ್ಸು ಯಾರ್ಯಾರು ತೆಗೆದಿದ್ರೆ ಅದನ್ನೆಲ್ಲ ಒಟ್ಟಾರೆ ಸೇರಿಸಿ ಒಂದು ವಿಡಿಯೋ ಮಾಡಿದ್ದೀನಿ. ಇನ್ನೊಂದು ಏನಂತ ಅಂದರೆ ಯೂಶಲಿ ನಾವು ನಾರ್ಮಲಾಗಿ ಫ್ರೀಯಾಗಿದ್ದಾಗ ವೀಡಿಯೋಗಳಲ್ಲಿ ನಾವು ಕೂಡ ಬಂದಿರ್ತೀವಿ. ಅಂದರೆ ನಾನಾಗಲಿ ಇಲ್ಲ ನಮ್ಮ ಮನೆಯವರಾಗಲಿ ಎಲ್ಲರೂ ಬಂದಿರ್ತೀವಿ.
ಬಟ್ ಇದು ಫುಲ್ಲು ಸ್ವಲ್ಪ ಗಜಿಬಿಜಿ ಇದ್ದಿದ್ದು ಆ್ಯಂಡ್ ಸ್ವಲ್ಪ ತುಂಬ ಜನ ಇದ್ದಿದ್ದ ಕಾರಣದಿಂದ ಅಷ್ಟು ನಮ್ಮ ಮನೆಯವರು ಅಂತ ನಮ್ಮ ಮಮ್ಮಿ ಡ್ಯಾಡಿ ನಾನು ನನ್ನ ತಮ್ಮ ಯಾರೂ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ ಈ ವಿಡಿಯೋದಲ್ಲಿ. ಹೋಗೋಣ ಎಲ್ಲರೂ ಬನ್ನಿ, ನೀವು ಹರಕೆಯ ಹೊತ್ತು ತನ್ನಿ. ಹೋಗೋಣ ಎಲ್ಲರೂ ಬನ್ನಿ, ನೀವು ಹರಕೆಯ ಹೊತ್ತು ತನ್ನಿ. ಬೇಡಿದವರ ಕೊಡುವ ಸ್ವಾಮಿಯ ಎಲ್ಲರೂ ಬಿದ್ದು ಬೇಡುವ, ಬೇಡಿದವರ ಕೊಡುವ. ಆ್ಯಂಡ್ ಇಷ್ಟ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಸೊ ದಟ್ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಆ್ಯಂಡ್ ಮುಂದೆ ಬರೋವಂಥ ವ್ಲಾಗ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ ಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಸದಾಕಾಲ ಇರಲಿ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. Have a great day ahead.